ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಆಲ್ಮೋಸ್ಟ್ ಟೈಮ್ 8:30 ಆಗ್ತಾಯಿದೆ. ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಾಗಿ ಏನಾಯಿತು ಅಂತ ಅಂದರೆ, ನಾನು ನಾಳೆ ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಇಟ್ಟಿದ್ದೆ. ತಮ್ಮಲ್ಲಿ ಕೂಡ ಎಲ್ಲ ಹಾಕಿ ಲಾಸ್ಟಲ್ಲಿ ಏನಾಯಿತು ಅಂತಂದರೆ ಮರ್ತ್ಬಿಟ್ಟು ಪಬ್ಲಿಕ್ ಅಂತ ಕೊಟ್ಬಿಟ್ಟೆ. ಸರಿ, ವಿಡಿಯೋಲ್ಲಿ ಕೂಡ ಲೈವ್ ಆಯಿತು. ಅಂದರೆ ಯಾವತ್ತೂ ಇಷ್ಟು ಲೇಟಾಗಿ ವಿಡಿಯೋ ಹಾಕಿರಲಿಲ್ಲ, ಬಟ್ ಲೈವ್ ಆಯ್ತಲ್ಲ, ಸರಿ ಬಿಡಿ ಇನ್ನೇನು ಮತ್ತೆ ಅದನ್ನು ಇದು ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಅದೊಂದು ವಿಡಿಯೋ ಎಡಿಟಿಂಗ್ ಕೆಲಸ ಮಾಡೋಕ್ಕೆ ಇಟ್ಕೊಂಡಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಕೂಡ ಆಯಿತು ಅಡುಗೆ ಮಾಡೋದು. ಇವಾಗ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಜೀವನ್ ಪರೋಟ ತೊಗೊಂಬಂದಿದ್ದಾರೆ. ಬೆಳಗ್ಗೆ ಮಾಡಿದ್ದು ಬಿರಿಯಾನಿ ಕೂಡ ಹಾಗೇ ಇದೆ. ಸೊ ಅದು ಪರೋಟ, ಆಮೇಲೆ ಸ್ವಲ್ಪ ಚಿಕನ್ ಬಿರಿಯಾನಿಗೆ ಚಿಕನ್ ಕಬಾಬಿಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಜೀವನೇ ಊಟ ಮಾಡಬೇಕು ಬೇಗ, ಅದಕ್ಕೆ ಚಾಪ್ಸ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಅಪ್ಪು ಅಲ್ಲಿ ಏನು ಹೋಗಿದ್ದ ಅಲ್ವಾ, ಕರ್ಕೊಂಡ್ಬಂದ್ರಿ. ಇವಾಗ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾನೆ. ಸಿರಿ ಅಲ್ಲೇ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಜೀವನ ನನಗೆ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಸೊ ಈ ರೀತಿಯಾಗಿ ಇತ್ತು. ಇವತ್ತೊಂದು ಸ್ವಲ್ಪ ಏನಂದರೆ, ಹೊರಗಡೆ ಅಲ್ಲೊಂದು ಸ್ನೇಕ್ ಪ್ಲಾಂಟ್ ಏನು ಇಟ್ಟಿದೆ ನನ್ನ ಟಿ ವಿ ಯೂನಿಟ್ ಹತ್ರ. ಅದು ಯಾಕೋ ಒಂದು ಸ್ವಲ್ಪ ಹಾಳಾಗ್ತಾಯಿತ್ತು. ಸ್ವಲ್ಪ ದಿನ ಅದನ್ನ ಹೊರಗಡೆ ಇಡೋಣ ಅಂತ ಅಂದ್ಬಿಟ್ಟು ಆ ಒಂದು ಪ್ಲಾಂಟ್ ತೆಗೆದು ಹೊರಗಡೆ ಇಟ್ಟು, ಅದಾದಮೇಲೆ ಹೊರಗಡೆ ಒಂದೇನು ಸ್ನೇಕ್ ಪ್ಲಾಂಟ್ ಇತ್ತು, ಅದನ್ನು ಮನೆ ಒಳಗಡೆ ಇಟ್ಟಿದ್ದೀನಿ. ಸಖತ್ತಾಗಿ ಕಾಣಿಸ್ತದೆ ಆ್ಯಕ್ಚುಲಾಗಿ. ಅದು ಒಂಥರ ಶೇಡೆಡಲ್ಲಿ ಸ್ನೇಕ್ ಪ್ಲಾಂಟ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಒಂದ್ಸತಿ ಅದನ್ನು ತೋರಿಸ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಟಿ ವಿ ಹತ್ರ ಇಟ್ಟಿರೋದಾ? ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಆ ಒಂದು ಶೇಡಲ್ಲಿ ಸ್ನೇಕ್ ಪ್ಲಾಂಟ್ ತುಂಬ ಇಷ್ಟ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನನಗೆ ಮನೆಯಲ್ಲಿ ಇಟ್ಕೋಬೇಕು ಸ್ನೇಕ್ ಪ್ಲಾಂಟ್ ಅಂದರೆ ಒಂದು ಆ ಶೇಡಲ್ಲಿ ಇಷ್ಟ, ಇನ್ನೊಂದು ಗ್ರೀನ್ ಶೇಡ್ ಮಾಮೂಲಿ ಬರ್ತಲ್ಲ ಅದರಲ್ಲಿ. ಬಟ್ ಜಾಸ್ತಿ ಅಂದರೆ ಇದೆ, ತುಂಬ ದಿನದಿಂದ ಅಂದ್ಕೊಂಡು ಫೈನಲಿ ಇದನ್ನು ಆ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಆ ಒಂದು ಪ್ಲೇಸಲ್ಲಿ ಅರೇಕಾ ಪ್ಲ್ಯಾಂಟು ಫಸ್ಟ್ ಏನಿಟ್ಟಿದೆ ಸ್ನೇಕ್ ಪ್ಲ್ಯಾಂಟು, ಅದಾದಮೇಲೆ ಇವಾಗ ಈ ಪ್ಲ್ಯಾಂಟ್ ಬಂದಿರೋದು. ಅರೇಕಾ ಪ್ಲ್ಯಾಂಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು ಆ ಒಂದು ಜಾಗಕ್ಕೆ. ಬಟ್ ಅದು ಹಾಳಾಯಿತು, ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ನೆಕ್ಸ್ಟ್ ಯಾವಾಗಾದರೂ ಆದಾಗ ಮತ್ತೆ ತೊಗೊಳ್ತೀನಿ. ಅದೇ ಸೇಮ್ ಅರೇಕಾ ಪ್ಲ್ಯಾಂಟು. ಅದು ಆಲ್ಮೋಸ್ಟ್ ಎಷ್ಟಿತ್ತು ಗೊತ್ತಾ, 6 ಫೀಟ್ ಇತ್ತು ಅರೇಕಾ ಪ್ಲಾಂಟ್ ಅಲ್ವಾ. ಸಕ್ಕತ್ತಾಗಿ ಕಾಣಿಸ್ತಿತ್ತು ಅದು. ಬಟ್ ಅದು ಇಲ್ಲ, 4 ಅಲ್ಲ 6 ಫೀಟ್ ಅದು ಇದ್ದಿತ್ತು. ಇಷ್ಟು ಹೈಟ್ ಇತ್ತು ಅದು. ಲಾಸ್ಟ್ ತುದಿ ಎಲೆ ಬಂದ್ಬಿಟ್ಟು ಆಲ್ಮೋಸ್ಟ್ 6 ಫೀಟೇ ಇತ್ತು. ಅಷ್ಟು ಚೆನ್ನಾಗಿತ್ತು. ಅದು ಹಾಲ್ಗೆ ಒಂಥರ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಮತ್ತೆ ಆ ದೃಷ್ಟಿಗೆ ಅರ್ಧ ಹಾಳ ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಗೊತ್ತಾ, ಜಸ್ಟ್ ಒಂದು ವಾರದಲ್ಲಿ ಎಲ್ಲ ಫುಲ್ ಹೊಟ್ಟೆ ಹೋಯ್ತು ಆ ಗಿಡ ಅಲ್ವಾ. ಒಂಥರ ಬೇಜಾರಾಗೋಯ್ತು. ಬಿಡಿ, ಪರವಾಗಿಲ್ಲ, ನೆಕ್ಸ್ಟ್ ಯಾವಾಗಾದ್ರೂ ಮತ್ತೆ ಅದು ಮತ್ತೆ ಚಿಗುರುತ್ತೈತೆ ಬಟ್ ಅದು ಇಷ್ಟ ಹೋಗಿತ್ತು ಅದು ಗಿಡ. ನೋಡೋಣ, ನೆಕ್ಸ್ಟ್ ಯಾವಾಗಾದ್ರೂ ಮತ್ತೆ ತಗೊಂಬರೋಣ. ಅಪ್ಪೋ ನೋಡೋಣ. ನನಗೆ ನರ್ಸರಿಗೆ ಹೋದಾಗೆಲ್ಲ ಅನ್ಕೊತೀನಿ ತೊಗೊಂಬರೋಣ ಅಂತ. ಬಟ್ ಅವರು ಅದು ಪ್ರೈಸ್ ಬಂದ್ಬಿಟ್ಟು 1400 300 ಏನೋ ಹೇಳಿದ್ರು. ಹಾಗಾಗಿ ಬೇಡ ಅಂದ್ಕೊಂಡು ಬಂದ್ಬಿಟ್ಟೆ. ಒಂದ್ಸತಿ ಬಾರ್ಗೇನ್ ಮಾಡ್ಕೊಂಡಿದ್ದೆ. ಪಾಪ ಇನ್ನೊಂಚೂರು ಬಾರ್ಗೇನ್ ಮಾಡಿದ್ದೀರಾ ಕೊಟ್ಟಿರೋ ನನ್ನ ಬಜೆಟಿಗೆ. ಆಮೇಲೆ ಸುಮ್ಮನೆ ಪಾಪು ಅಳ್ತಿದ್ಲು ಅಂತ ಅಂದ್ಬಿಟ್ಟು ನಾನು ಬೇಗ ಮನೆಗೆ ಬಂದ್ಬಿಟ್ಟೆ ಅಷ್ಟೇ. ನೋಡೋಣ ನೆಕ್ಸ್ಟ್ ಯಾವಾಗ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು. ನಿಮ್ಮ ಬರ್ತಡೆಗೆ ಗಿಡನೇ ಗಿಫ್ಟ್ ಕೊಟ್ಬಿಟ್ಟು ನಾನೇ ಮನೇಲಿ ಇಟ್ಕೊಬಿಡ್ಲ. ನನ್ನ ಬರ್ತಡೆಗೆ ಗಿಡ ಗಿಫ್ಟ್ ಕೊಟ್ಟು ನೀನೇ ಮನೇಲಿ ಇಟ್ಕೊಂಡ್ಬಿಡ್ತೀನಿ. ಹೆಂಗೆ? ಆಯಿತು, ನಿನ್ನ ಖುಷಿ ಇಟ್ಕೊ. ಆಯಿತು, ಈ ಥರ ಪ್ಲಾನ್ ಮಾಡಲ್ಲ. ಅದ್ಯಾಕೆ ಅಲ್ಲೇ ಇಟ್ಟಿದ್ಯಾ ಬ್ಯಾಂಬುದು? ಅಲ್ಲ, ಅಲ್ಲಿ ಹೊರಗಡೆ ಇಡಬೇಕು, ಆಮೇಲೆ ಇಟ್ಟಿರ್ತೀನಿ ನೋಡ್ಕೊಂಡು. ಇವಾಗ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಪರೋಟಾಗೆ. ಏನೋ ಜೀವನಿಗೆ ಪರೋಟ ತಿನ್ಬೇಕಂತ ಅನಿಸ್ತಿತ್ತಂತೆ, ಹಾಗಾಗಿ ಮಾಡೋಣ. ಸಾಂಬಾರು ಅದೆಲ್ಲ ತಿಂದು ಬೇಜಾರಾಗೋಗ್ಬಿಡಾಯ್ತು. ಚಾಪ್ಸ್, ಚಿಕನ್ ಚಾಪ್ಸ್. ಟೀ ಶರ್ಟ್ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿ ಕಾಣ್ತೈತೆ. ಇನ್ನೆರಡು ಕೊಡಿಸ್ಬಿಡು. ತಗೋಬೇಕಿತ್ತು ಅಲ್ಲೇ. ಹೆಂಗೆ ಕಾಣುತ್ತೋ ಏನೋ, ನಾನು ಯಾವಾಗಲೂ ಹಂಗೆ ಮಾಡ್ಕೊತೀನಿ. ಕಲರ್ ಇಷ್ಟ ಆಯ್ತಾ, ಏನೊಂದು 3-4 ತೊಗೊಂಡ್ಬಿಡ್ತೀನಿ ಫುಲ್ಲು ಅದೇ ಒಂದು ಪ್ಯಾಟರ್ನಲ್ಲಿ. ಆಮೇಲೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತಂದರೆ ಅದನ್ನ ಹಾಕೊಳ್ಳೋಕ್ಕೆ ಹೋಗಲ್ಲ, ಒಂದು ಮೂಲೆಯಲ್ಲಿ ಸುಮ್ಮನೆ ಇಕ್ಕಿರ್ತೀನಿ. ಹಾಗಾಗಿ ಫಸ್ಟ್ ಇದನ್ನು ತೊಗೊಳ್ಳೋಣ, ಚೆನ್ನಾಗಿ ಕಾಣಿಸಿದ್ರೆ ನೆಕ್ಸ್ಟ್ ನೋಡೋಣ ಅಂದ್ಕೊಂಡು ಬಂದೆ. ಚೆನ್ನಾಗಿ ಕಾಣಿಸ್ತೈತೆ ಹಂಗಲ್ಲ, ನೆಕ್ಸ್ಟ್ ತೊಗೊಳ್ತೀನಿ. ಏನು ದೂರ ಏನಿಲ್ವಲ್ಲ, ಇಲ್ಲ ಹತ್ರ ತೊಗೊಂಡ್ಬಿಡ್ಬೋದು. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ 150 ರೂಪೀಸ್. ನನ್ನ ಮಗಳು ಒಂದು ಟಿ ಶರ್ಟ್ ಥರ ತೊಗೊಂಬಂದೆ, ನನಗೊಂದು ಇದು ಟಾಪ್ ತೊಗೊಂಬಂದೆ ಅಷ್ಟೇ. ಇದು ಆ್ಯಕ್ಚುಲಾಗಿ ಏನಕ್ಕೆ ಗೊತ್ತಾ, ಸುಮ್ಮನೆ ಹೋಗಿರ್ತೀವಿ, ಅಷ್ಟೆಲ್ಲ ನೋಡಿರ್ತೀವಿ, ಏನೂ ತೊಗೊಳ್ದಂತೆ ಬಂದರೆ ಅವ್ರಿಗೂ ಕೂಡ ಬೇಜಾರು.
ಹಾಗಾಗಿ ನಮಗೂ ಕೂಡ ಒಂಥರ ಸರಿ ಅನ್ಸಲ್ಲ ಅಲ್ವಾ, ಖಾಲಿ ಕೈಯಲ್ಲಿ ಹೋದ್ರೆ. ಅದಕ್ಕೋಸ್ಕರ ಇರ್ಲಿ ಬಿಡು ಅಂತ ಎತ್ಕೊಂಡ್ಬರೋದು. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಿದ್ದಾಗ ಹೋಗಿ ಎತ್ಕೊಂಡ್ಬರೋದು. ಇನ್ನೆರಡು ಆಯಿತು. ಚಿಕನ್ ಚಾಪ್ಸು ಹಾಗೆ ಹೋಯ್ತಾ ಇಷ್ಟು ಬೇಗ? ಇನ್ನೇನದು ಕುದ್ರೆ ಆಯಿತು. ನೀನು ಹೊರಗಡೆ ಹೋಗಿದ್ದೆ ಅಲ್ಲ, ನನಗೆ ಪುಡಿ ಉಪ್ಪು ಹೇಳೋಣ ಅಂದ್ಕೊಂಡೆ. ಐತೆ ಪುಡಿ ಉಪ್ಪು ಎಲ್ಲಿ ಇದೆ ಒಳಗೆ? ಹುಡುಕ್ತೆ. ಹುಡುಕ್ತಾ? ಸಿಕ್ಲಿಲ್ಲ ನಂಗೆ. ಅದೇನೋ ಕಲ್ಲುಪ್ಪು ಕರೆಕ್ಟಾಗಿ ಹಾಕಕ್ಕೆ ಬರಲ್ಲ. ಯಾವಾಗಲೂ ಒಂಚೂರು ಕಡಿಮೆ ಹಾಕಿದ್ರೆ ಪರವಾಗಿಲ್ಲ, ಜಾಸ್ತಿ ಆಗೋದ್ರೆ ತಿನ್ನೋಕ್ಕಾಗಲ್ವಲ್ಲ, ಅದೊಂದು ಭಯ ಅಷ್ಟೆ. ಇವಾಗ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಫಸ್ಟಿಂದನೂ ಪುಡಿ ಉಪ್ಪು ಹಾಕಿ ಅಭ್ಯಾಸ ಆಗೋಗ್ಬಿಟ್ಟು ಇವಾಗ ಕಲ್ಲುಪ್ಪು ಹಾಕ್ಬೇಕು ಅಂದರೆ ಅದು ಮೆಷರ್ಮೆಂಟ್ ಸರಿ ಗೊತ್ತಾಗಲ್ಲ. ಒಂದು ಶಾಸ್ತ್ರಕ್ಕೆ ಇರಲಿ ಅಂತ ಮನೆಯಲ್ಲಿ ಕಲ್ಲುಪ್ಪು ಪುಡಿ ಉಪ್ಪು ಎರಡು ಇಕ್ಕಿದ್ದೀನಿ. ಕೆಲವ್ರು ಹೇಳ್ತಾರಲ್ವಾ, ಮುಗೀತು. ಇದೊಂದು ಟೊಮೊಟೊ ಕಟ್ ಮಾಡಿಬಿಟ್ಟು ರುಬ್ಬಲ್ವಾ ಟೊಮೆಟೊ? ಬೇಡ, ಸುಮ್ಮನೆ ಹಾಕೋಣ. ಅದೇನೆಲ್ಲೋ ಮತ್ತೆ ಜಾರ್ ಬೇರೆ ತೊಳ್ಕೊಂಡು. ಓ ಏನೋ ಕೆಮ್ತಾವಳಲ್ಲ ಸಿರಿ. ಓ ಸಿರಿ, ಮುದ್ದು ಸಿರಿ, ಒಂದು ಮಾಡ್ತಿದ್ಯಾ? ಓ ಟಾಯ್ಸ್ ಇಟ್ಕೊಂಡು ಆಟ ಆಡ್ತಾ ಇರೋದು ನೋಡು ಸಿರಿ. ತೆಗಿ, ಬೇಡ ತೆಗಿ, ಬೇಡ ತೆಗಿ. ಸಿರಿ ಸಿರಿ ಬೇಡ ಸಿರಿ. ಮೊಸರು ಅನ್ನ ಬೇಕಾ? ಏಕೆ? ಪರೋಟ ಬೇಡವಾ? ಕಬಾಬ್ ಬೇಡವಾ? ಬಿರಿಯಾನಿ ಬೇಡವಾ? ಚೀಚಿನೇ ಬೇಡವಾ ನಿಂಗೆ? ಮ್ಯೂಟ್ ಮಾಡಿ. ನಾಳೆಯಿಂದ ಸ್ಕೂಲು. 3 ಡೇಸಿಂದ ರಜಾ ಇತ್ತು. ನಾಳೆಯಿಂದ ಸ್ಕೂಲು ಅಪ್ಪುಗೆ. ಆಯಿತು. 10 ಡೇಸ್ ಆಗೋಯ್ತಾ? ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಯಾ? ಬ್ಯಾಗು ಸೈನ್ ಎಲ್ಲ ಮಾಡಿಸ್ಕೊಂಡ್ಯಾ? ಮಮ್ಮಿ ವೀಡಿಯೋ ಹಾಕ್ಬಿಟ್ಟೈತಾ? ಯಾವ ವೀಡಿಯೋ ಹಾಕೈತೆ ಮಮ್ಮಿ? ನೋಡು ನಿಂದೆ ಅದು. ಓಲೆ ಕಳ್ಕೊಂಬಂದಿದೆಯಲ್ಲ, ಅದಕ್ಕೆ ಅಳ್ತಾ ಇರೋದು ಮಮ್ಮಿ ಅಲ್ಲಿ. ಏನು ಹಂಗೆ ನೋಡ್ತಾ ಇದೀಯಾ? ಎಷ್ಟು ದುಡ್ಡು ಗೊತ್ತಾ ಅದು? ಹಾಂ ಓಯ್. ಇದು ನೋಡಿದು ನಗಿಸ್ತಾ ಇರೋದು. ಸಿರಿ ಸಿರಿ ಏನಾ ಆಟ ಆಡ್ಕೊಂಡು ಕೂತಿರೋದು? ಕೆಮ್ಮು ಬಂತ? ಕೆಮ್ಮು? ನೈಟ್ ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಎಷ್ಟು ವಿಡಿಯೋ ಆಗುತ್ತಾ ಅಷ್ಟನ್ನೇ ತೊಗೊಂಡಿದ್ದೆ. ಇನ್ನು ಮತ್ತೆ ನಾನು ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ರಾಜ್ಮಾ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ರಾಜ್ಮಾ ಎಲ್ಲ ನೆನೆಸಿಟ್ಟಿದ್ದೆ. ಇವಾಗ ಫಸ್ಟಿಗೆ ಚಪಾತಿ ಹಿಟ್ಟಿಗೆಲ್ಲ ಕಲಸಿಟ್ಬಿಟ್ಟು ಅದಾದಮೇಲೆ ಒಂದು ಪ್ಯಾನಿಗೆ ನಾನು ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಕಸ್ತೂರಿ ಮೇಥಿ, ಒಂದು ಪಲಾವ್ ಎಲೆ ಮತ್ತು ಒಂದು ಚಕ್ಕೆನ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಘಮ ಬಿಟ್ಟ ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊನ ಕೂಡ ಇವಾಗ ಗ್ರೈಂಡ್ ಮಾಡಿಕೊಂಡು ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ಮಿಕ್ಸ್
ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಒಂಚೂರು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ನಮ್ಮನೆಯಲ್ಲಿರೋ ಖಾರದ ಪುಡಿ ಇವಾಗೇನು ಅಷ್ಟೊಂದು ಸ್ಪೈಸಿ ಇಲ್ಲ, ಹಾಗಾಗಿ 1 ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಫಸ್ಟಿಗೆ ರಾಜ್ಮಾ ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ, ನೆನೆಸಿ ಬೇಯಿಸಿಟ್ಕೊಂಡಿರೋದು. ಆಲ್ಮೋಸ್ಟ್ ಒಂದು 3 ವಿಷಿಲ್ ಏನೋ ತೊಗೊಂಡಿದ್ದೆ. ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದಾಗಿದೆ ಚೆನ್ನಾಗಿ. ಅದಾದಮೇಲೆ ರಾಜ್ಮಾಗೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬೇಕು ನಮಗೆ ಗ್ರೇವಿ ಅಂತ ಅಂದರೆ ಸ್ವಲ್ಪ ನೀರಿಗೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಇತ್ತು. ಇದಕ್ಕೆ ನಾನು ಚಪಾತಿನ ಮಾಡಿದ್ದೆ. ಜೀವನ್ಗೆ ಬಾಕ್ಸ್ ಪ್ಯಾಕ್ ಕೂಡ ಮಾಡಿದ್ದಾಯಿತು, ಅಪ್ಪುಗೆ ಕೂಡ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸಿದ್ದು ಆಗಿತ್ತು. ಇನ್ನು ನಾನು ನನ್ನ ಮಗಳು ಇಬ್ಬರೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ನನಗೆ ನನ್ನ ಮಗ ಬರೋವರೆಗೂ ನಾನು ನನ್ನ ಮಗಳು ಇಬ್ಬರೇ. ಅದರಲ್ಲೂ ಫಸ್ಟ್ ಥರ ಇವಾಗ ಸಿರಿ ಅವಳು ಒಬ್ಬಳೇ ಆಟ ಆಡೋದಿಲ್ಲ, ಅವಳು ಪಕ್ಕನೇ ಕೂತಿರಬೇಕು. ಸೋಫಾ ಮೇಲೆ ಕೂತಿದ್ರು ಕೂಡ ಅಳ್ತಿರ್ತಾಳೆ. ಸೊ ಹಾಗಾಗಿ ನಾನು ಏನೋ ಮೊಬೈಲಲ್ಲಿ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ಅವಳ ಪಾಡಿಗೆ ಅವಳು ಆಟಾಡ್ತಿದ್ದಾಳಲ್ಲ ಬಿಡು ಅಂತ. ಆಮೇಲೆ ನೋಡಿದ್ರೆ ಸೋಫಾ ಮೇಲೆ ಕೂತಿದ್ದೀನಿ ಅಂತಲೇ ಅಳ್ತಿದ್ಲು. ಆಮೇಲೆ ಹೋಗಿ ಅವಳ ಪಕ್ಕ ಕೂತ್ಕೊಂಡ್ಮೇಲೆ ಆರಾಮಾಗಿ ಆಟ ಆಡ್ಕೊಂಡು ಇದ್ಲು. ಇವಾಗಂತೂ ಸಿರಿ ಅದು ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ ಅಂದರೆ ಫಸ್ಟ್ ಥರ ಅಲ್ವೇ ಅಲ್ಲ. ಫಸ್ಟ್ ಆಗಿದ್ದರೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡು ಇದ್ಬಿಡೋವಳು. ಇವಾಗ ಅವಳ ಪಕ್ಕನೇ ಕೂತಿರಬೇಕು, ಅವಳ ಜೊತೆನೇ ಇರಬೇಕು. ಒಂದು ವಾಶ್ರೂಮ್ಗೆ ಹೋಗ್ಬಿಟ್ಟು ಒಂದು 5 ನಿಮಿಷ ಬರೋದು ಲೇಟ್ ಆದ್ರೂ ಕೂಡ ಫುಲ್ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನನಗಂತೂ ಒಂದೊಂದು ಸತಿ ಏನೂ ಮಾಡೋಕ್ಕಾಗಲ್ಲ ಬಿಡು, ಚಿಂಟು ಯಾರಾದರೂ ಬರಲಿಲ್ಲ, ಅಪ್ಪು ಯಾರಾದರೂ ಬರಲಿ ಅನ್ನೋ ಹತ್ರ ವೆಯ್ಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ನನ್ನ ಕೆಲಸ ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳೋದು. ಇಫ್ ಇನ್ ಕೇಸ್ ಏನಾದರೂ ಅವಳು ಒಬ್ಬಳನ್ನೇ ಬಿಟ್ಬಿಟ್ಟು ನಾನು ಏನೋ ಕೆಲಸ ಮಾಡ್ಕೊತೀನಿ ಅಂತ ಅಂದರೆ ಫುಲ್ಲು ಜೋರಾಗಿ ಅಳೋದು. ನಾನು ಹಿಡ್ದಿರೋ ಕೆಲಸ ಅರ್ಧದಲ್ಲೂ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಹಾಗಾಗಿ ಅಪ್ಪು ಬಂದಮೇಲೆ ಮಾಡ್ಕೊಳ್ಳೋಣ ಅಥವಾ ಚಿಂಟು ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀನಿ. ಇನ್ನು ಆಲ್ಮೋಸ್ಟ್ ಬೆಳಗ್ಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಕಾಯ್ತಾ ಕೂತಿದ್ದೆ. ಆಮೇಲೆ ಅದಾಗಲೇ ಇಲ್ಲ, ಆಲ್ಮೋಸ್ಟ್ ಟೈಮ್ 12:30 ಆಗೋಯ್ತು. ಅಪ್ಪುನ ಕೂಡ ಚಿಂಟುನೇ ಸ್ಕೂಲಿಂದ ಕರ್ಕೊಂಡು ಬಂದ. ಇನ್ನು ದೀಪ ಅವರು ಕೂಡ ಬಂದಿದ್ದರು. ಸೊ ಅವ್ರು ಬಂದಮೇಲೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ಏನು ಇತ್ತು ಅದನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಯಾಕಂದರೆ ಅವಳು ನಾನು ದೀಪ ಹೀಗೆ ಫೋನಲ್ಲಿ ಮಾತಾಡೋವಾಗ ಅಳ್ತಿದ್ಲು ಜಾಸ್ತಿ ಅಂತ ಅಂದ್ಬಿಟ್ಟು ಅವ್ರು ಬಂದರು. ಹೇಗೋ ಪಾಪು ನೋಡ್ಕೊತೀನಿ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನನಗೂ ಕೂಡ ನಿಜ ತುಂಬಾ ಹೆಲ್ಪ್ ಆಯಿತು. ಸೊ ಅವ್ರ ಪಾಪುನ ನೋಡಿಕೊಂಡು ಆರಾಮಾಗಿದ್ದರು, ನನ್ನ ಹತ್ರ ಮಾತಾಡಿಕೊಂಡು ನಾನು ನನ್ನ ಅಡುಗೆ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ಸೊ ಬೆಳಗ್ಗೆ ಚಪಾತಿ ಹಾಗೆಯೇ ರಾಜ್ಮಾ ಗ್ರೇವಿ ಏನು ಮಾಡಿದ್ದೆ ಅದು ಕೂಡ ಎಲ್ಲ ಖಾಲಿಯಾಗಿತ್ತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು. ಫಸ್ಟು ಅಡುಗೆ ಮನೆಯಲ್ಲಿ ಸಿಂಕಲ್ಲಿ ಏನಿತ್ತು ಪಾತ್ರೆಗಳೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟೆ. ಅಡುಗೆ ಮನೆ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಅದಾದಮೇಲೆ ಅಡುಗೆ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಬಂದು ರೆಸ್ಟ್ ಮಾಡಿದ್ದಾಯಿತು. ಸೊ ಇಲ್ಲಿ ಟಿ ವಿ ಯೂನಿಟ್ ಹತ್ರ ಏನು ಪಾಟೆಲ್ಲ ಇಟ್ಟಿದ್ದೆ ಅದನ್ನೆಲ್ಲ ತೆಗ್ದೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಆವಾಗಿಂದ ತುಂಬ ನೋಡಿ ಗಿಡಗಳನ್ನ ಸಾಕಾಗೋಗ್ಬಿಟ್ಟಿದೆ. ಹಾಗಾಗಿ ಸಿಂಪಲಾಗಿರಲಿ ಅಂತ ಈ ರೀತಿಯಾಗಿ ಇಟ್ಟಿದ್ದೀನಿ. ಅದು ಒಂದು ಪಾಟು ಇದೇನಿದೆ ಅಲ್ಲ, ಇದೊಂದನ್ನು ಆಪ್ಷನ್ ಆಗಿ ಇಟ್ಟಿದ್ದೀನಿ, ಆದರೆ ಅದನ್ನು ತೆಗೆದುಬಿಡ್ತೀನಿ. ಈ ರೀತಿಯಾಗಿ ಇಟ್ಟಿದ್ದೀನಿ ಸದ್ಯಕ್ಕೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗದು ಜಾಸ್ತಿ ಗಿಡ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಇವನು ಯಾಕೆ ತೆಗ್ದೆ ಅಂತ ಅಂತವನೆ. ಅದೇ ಚೆನ್ನಾಗಿತ್ತಾ? ಅಪ್ಪು ಸ್ಕೂಲಿಂದ ಬಂದು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಯಾವ್ದು ಚೆನ್ನಾಗಿತ್ತಪ್ಪ? ಅದು ಚೆನ್ನಾಯ್ತಾ ಇದು ಚೆನ್ನಾಯ್ತಾ? ಇದೇ ಚೆನ್ನಾಯ್ತಾ? ಏನು ಬರೀ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಅಲ್ವಾ ಅಪ್ಪು, ಒಂದೇ ಥರ ಇಡಬಾರ್ದು. ದೀಪ ಅವ್ರು ಬಂದಿದ್ದಾರೆ. ಸಿರಿನ ನೋಡ್ಕೋತಾ ಇದ್ರು. ನಮ್ಮ ಪಾತ್ರೆ ಅಂತೂ ಸಖತ್ತಿತ್ತು ಇವತ್ತು. ಹೆಂಗೆ ಅಂದರೆ ನನ್ನ ಮಗಳು ನಾನು ವಾಶ್ರೂಮ್ಗೆ ಹೋದ್ರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು. ನನಗಂತೂ ಸಾಕಾಗೋಯ್ತು ಇವತ್ತು. ಕೊನೆಗೆ ದೀಪ ಅವ್ರು ಬಂದು ಅವ್ರನ್ನ ಇಟ್ಕೊಂಡಿದ್ರು ಸಿರಿನ. ನಾನು ಹೋಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದೆ. ಇನ್ನು ಮನೆ ಒರೆಸ್ಬೇಕು. ಆಮೇಲೆ ಹೊರಗಡೆ ಒಂದು ಬಾಗಿಲು ತೊಳೆದು ರಂಗೋಲಿ ಬಿಡಬೇಕು. ಸಂಜೆನೇ ಪೂಜೆ ಮಾಡೋಣ, ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಒಂದೊಂದು ಸತಿ ಅಂತೂ ಕೆಲಸನೇ ಸಾಗಲ್ಲ, ಎಷ್ಟೇ ಮಾಡ್ತಾಯಿದ್ರು ಇದ್ದೇ ಇರುತ್ತೆ. ಅದೇ ಥರನೇ ಆಯ್ತು ಇವತ್ತು. ಬೆಳಗ್ಗೆಯಿಂದ ಎಲ್ಲ ಮಾಡಿಕೊಂಡೆ. ನೋಡಿದ್ರೆ ಪಾತ್ರೆ ಒಂದು ತೊಳೆದ್ಬಿಡೋಣ, ಬೇಗ ಅದೊಂದು ಕೆಲಸ ಮಾಡ್ಕೊಂಬಿಡೋಣ, ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ, 10 ಗಂಟೆ ಅಷ್ಟೊತ್ತಿಗೆಲ್ಲ ಆಗೋಗ್ಬಿಡುತ್ತೆ ಕೆಲಸ ಅಂತ ಅಂದ್ಕೊಂಡೆ. ನೋಡಿದ್ರೆ ಆಗಲೇ ಟೈಮು 1:20, ಇನ್ನೂ ಏನೂ ಆಗಿಲ್ಲ. ಈ ಥರ ಒಂದೊಂದು ದಿನ.
ಏನು ಸಿರಿ ನಿಂದು ಹಾಂ ಏನು ಅಣ್ಣಗೆ ಬರೆಯೋಕ್ಕೆ ಬಿಡಲ್ವಾ ನೀನು ಬರೆಯೋಕ್ಕೆ ಬಿಡಲ್ವಾ ಕೂಚೋ ಕೆಳ ಕೂಚೋ ಸಿರಿ ಸಿರಿ ಏನು ಏನದು ಸೌಂಡು ತಿನ್ಕೋ ಹೋಗುವಲ್ಲ ಹಂಗೆಲ್ಲ ಅನ್ಬಾರ್ದು ಬರೀ ಕಂಪ್ಲೀಟ್ ಮಾಡು ಕುಚ್ಚು ಕುಚ್ಚು ಕೆಳ ಕುಚ್ಚು 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 ಯಾಕೆ ನಿಂತಿರೋದು ಹಂಗೆ ಕುಚ್ಚು ಕೆಳ ಕುಚ್ಚು ನೀನು ಸಿರಿ ನಿಂತ್ಕೊಂತಾರದು ನೋಡೋಳು ನಿಂತ್ಕೊಂತಾರದು ಏನಾಗಲ್ಲ ಹಂಗೆ ಗಾಬರಿ ಮಾಡಬಾರ್ದು ಅವಳೇ ಕೂತ್ಕೋತಾಳೆ ನೋಡು ನಿಂತ್ಕೋತಾಳೆ ಮತ್ತೆ ಏನು ಸಿರಿ ಬಿದ್ಬಿಟ್ಟಾ ನಿಂಚ ನಿಂಚ ಸ್ಟ್ಯಾಂಡ್ ಸೊ ಸಿರಿ ನೋಡ್ಬೋದು ಏನಾದರೂ ಒಂದು ಸಪೋರ್ಟ್ ಸಿಕ್ಕಿದ್ರೆ ಸಾಕು ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಆಗಲೇ ಇನ್ನು ಜಾಸ್ತಿ ಅವಳು ಅಭ್ಯಾಸ ಆಗಿದ್ದು ಹೆಂಗೆ ಅಂತ ಅಂದರೆ ಸೋಫಾ ಕವರ್ನ ಇಟ್ಕೊಂಡು ಎದ್ದೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳು ಸ್ಟಾರ್ಟಿಂಗ್ ಫಸ್ಟ್ ಹಾಗೆ ಅವಳು ಅಭ್ಯಾಸ ಆಗಿದ್ದು ಇವಾಗ ಒಂಚೂರು ಸಪೋರ್ಟ್ ಸಿಕ್ಕಿದ್ರೆ ಸಾಕು ಆಲ್ರೆಡಿ ಎದ್ದು ನಿಂತ್ಕೊತಾಳೆ ಒಂದೆಲ್ಲ ನಿಜ ಖುಷಿ ಆಗುತ್ತೆ ಮತ್ತು ಒಂದೊಂದು ಸತಿ ಅಂತೂ ಅಪ್ಪು ಹೋದವಾಗ ಅಲ್ವಾ ಹೋಗಿ ಈ ರೀತಿಯಾಗಿ ಅವನಿಗೆ ತೀಟೆ ಮಾಡೋದು ಸೊ ಇದೆಲ್ಲ ತುಂಬ ಕ್ಯೂಟ್ ಅನಿಸುತ್ತೆ ನನಗೆ ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಿರ್ತೀನಿ ಆಮೇಲೆ ಅವಳು ಮಾತಾಡ್ಸೋದು ಅಪ್ಪುನ ಏನು ಮಾಡ್ತಿದ್ಯಾ ಅನ್ನೋ ಥರ ಅದೆಲ್ಲ ಒಂಥರ ಏನೋ ಕ್ಯೂಟ್ ಅನಿಸುತ್ತೆ ಇದೆಲ್ಲ ಒಂದು ಮೆಮೊರೀಸ್ಗೋಸ್ಕರ ವಿಡಿಯೋ ಮಾಡ್ಕೊತಾ ಇರ್ತೀನಿ ನಾನು ಅಂದರೆ ಈ ಥರ ಎಲ್ಲ ಕ್ಯೂಟಾಗಿ ಅವಳು ಮಾಡೋದು ಆ್ಯಂಡ್ ಅವ್ನು ಅದಕ್ಕೆ ರಿಪ್ಲೈ ಮಾಡೋದು ಅವ್ರ ಮಾತುಕತೆ ಏನಿದೆ ಇದೆಲ್ಲ ನಂಗೆ ತುಂಬ ಖುಷಿ ಕೊಡುತ್ತೆ ಇನ್ನು ದೀಪ ಅವರಿಗೆ ನಾನು ಹೇಳಿದ್ದೆ ಪೂರ್ವಿಗೆ ಕೂಡ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಆಗಿತ್ತು ಡೈರೆಕ್ಟಾಗಿ ಇಲ್ಲೇ ಬನ್ನಿ ಇಲ್ಲೇ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಿರಂತೆ ಅಂತ ಹೇಳಿದ್ದೆ ಸೊ ಅವರು ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋ ಅಷ್ಟೊತ್ತಿಗೆ ನಾನು ಅನ್ನ ಮಾಡಿಬಿಟ್ಟು ಟೊಮೆಟೊ ಸಾರನ್ನ ಮಾಡಿದ್ದೆ ಇನ್ನು ಅದಕ್ಕೆ ಅಂತ ಅಂದ್ಬಿಟ್ಟು ಸಂಡಿಗೆನ ಕರ್ತಿದ್ದೆ ಈವನ್ ಸಂಡಿಗೆ ಬಂದುಬಿಟ್ಟು ಇವರೇ ದೀಪ ಅವರೇ ಕೊಟ್ಟಿದ್ದಿದ್ದು ಸೊ ಅವ್ರ ಮನೆ ಸಂಡಿಗೆನ ನಾನು ಅವ್ರಿಗೇ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆಲ್ಲನೂ ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್